ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ನಾನಂತೂ ಲಾಂಗ್ ವಿಡಿಯೋ ಹಾಕ್ತಾ ಸುಮಾರು ಒಂದು 7-8 ದಿವಸ ಆಯ್ತಂತ ಅನಿಸ್ತತಿ. ಯಾವುದೇ ಥರ ಲಾಂಗ್ ವಿಡಿಯೋನ ಶೇರ್ ಮಾಡಿರಲಿಲ್ಲ. ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಕತ್ತಿದ್ನಿ ಒಂದು 2-3 ಡೇಸಿಂದ. ಇನ್ಮೇಲೆ ಲಾಂಗ್ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ಬಂದು ಡಿಸೆಂಬರ್ 23 ಅವತ್ತು ನಾನು ಮಾಡ್ಕೊಂಡಿರೋಂಥ ವ್ಲಾಗ್ ನೋಡ್ರಿ. ಇದು ನಾನು ಪೋಸ್ಟೇ ಮಾಡಿರಲಿಲ್ಲ, ಯಾಕಂದ್ರೆ ಊರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಊರಿಗೆ ಹೋಗ್ಬಿಟ್ನೆಲ್ಲ, ಅಲ್ಲಿ ಯಾವುದೇ ಥರ ವೀಡಿಯೋಸ್ ಮಾಡ್ಕೊಂಡು ಅಂದರೆ ಅಪ್ಲೋಡ್ ಮಾಡಲಿಲ್ಲ. ವಾಪಸ್ ಬಂದಮೇಲೆ ನಾನು ಬರೀ ಶಾರ್ಟ್ ವಿಡಿಯೋನ ಹಾಕಕತ್ತಿದ್ನಿ. ಊರಿಗೇನು ಜಾಸ್ತಿ ದಿವಸ ಹೋಗಿರಲಿಲ್ಲ, ಬರೀ ನಾವು ಒಂದೇ ದಿವಸ ಹೋಗಿದ್ದೀವಿ. ಹಾಗಾಗಿ ಅಲ್ಲಿ 1 ಅಥವಾ 2 ವ್ಲಾಗ್ ಮಾಡ್ಕೊಂಡಿದ್ದಾನೆ ಅಷ್ಟೇ. ಅವನನ್ನು ನಾನು ಪೋಸ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನೇನು ಮುಂಚೆ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ನಿಲ್ಲ, ಅವನ್ನೆಲ್ಲ ಪೋಸ್ಟ್ ಮಾಡಿ ಆಮೇಲೆ ಊರಿಗೆ ಹೋದಾಗಿಂದು ವ್ಲಾಗ್ ಹಾಕ್ಬೇಕಂತೇಳಿ ಇವಾಗ ನಾನು ಇದು ವ್ಲಾಗ್ನ ಹಾಕಕತ್ತೀನಿ. ಜಾಸ್ತಿ ಏನು ವೀಡಿಯೋಸ್ ಇಲ್ಲ, ಇದೊಂದು ಆಮೇಲೆ ಇನ್ನೊಂದು 2 ವ್ಲಾಗ್ ಹಾಕವಂತ ಅನಿಸ್ತತಿ. ಆಮೇಲೆ ಊರಾಗಿಂದು ಒಂದು ವ್ಲಾಗ ಅಷ್ಟೇ, ಜಾಸ್ತಿ ಲಾಂಗ್ ವೀಡಿಯೋಸ್ ಇಲ್ಲ. ಇವನ್ನೆಲ್ಲನೂ ಪೋಸ್ಟ್ ಮಾಡಿದಾದ್ಮೇಲೆ ನಾನು ಮತ್ತೆ ಲಾಂಗ್ ವೀಡಿಯೋನ ಮಾಡ್ತೀನಿ. ಅದಕ್ಕಾಗಿ ಡೈಲಿ ಇವಾಗ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ, ಮಿಸ್ ಆಗಬಾರ್ದಂತೇಳಿ. ಇನ್ನು ಡೈಲಿ ಒಂದಂತೂ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಯಾಕಂದ್ರೆ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗಬೇಕು. ಹಾಗಾಗಿ ಶಾರ್ಟ್ ವೀಡಿಯೋನೇ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಲಾಸ್ಟ್ ಇಯರ್ ಜಾನ್ವರಿ 2025 ಅವತ್ತು ಹ್ಯಾಪಿ ನ್ಯೂ ಇಯರ್ ದಿವಸ ಹೇಳಿದ್ನಿ, ಈ ವರ್ಷ ನಾನು ಅಂದ್ರೆ 25 ಮುಗಿಗೊಡ್ಕ 10K ಸಬ್ಸ್ಕ್ರೈಬರ್ಸನ್ನು ನಾನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕತ್ತೋ ಇಲ್ಲೋ ಗೊತ್ತಿಲ್ಲ ಅಂಥೇಳಿ. ಖರೆ ಅದು ಆಗಲಿಲ್ಲ ನೋಡ್ರಿ, ಯಾಕಂದ್ರೆ ನಾನು ಅಷ್ಟು ಎಫರ್ಟ್ ಹಾಕಲಿಲ್ಲ ಅಂತ ಅನ್ನಿಸ್ತು ನನಗೆ. ನಾನು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ನಿ ಅಂದ್ರೆ ನನಗೆ 10K ಆಗ್ತಿದ್ರು. ಇನ್ನೊಂದು 3000 ಆದ್ರಂದ್ರೆ 10K ಸಬ್ಸ್ಕ್ರೈಬರ್ಸ್ ಹಾಕಾರು. ಹಾಗಾಗಿ ಆದಷ್ಟು ಬೇಗ ನಾನು 10K ಸಬ್ಸ್ಕ್ರೈಬರ್ಸ್ನ ಮಾಡ್ಕೋಬೇಕಂತೇಳಿ ಇವಾಗ ಆದಷ್ಟು ಜಾಸ್ತಿ ಶಾರ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಕತ್ತೀನಿ. ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸು ಬೇಗ ಇನ್ಕ್ರೀಸ್ ಆಗ್ತಾರೋ. ಹಾಗಾಗಿ ಡೈಲಿ ಇವಾಗ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಕತ್ತೀನಿ. ನಂದು ಲಾಂಗ್ ವಿಡಿಯೋನ ಸುಮಾರು ಜನ ನೋಡ್ತೀರಿ, ಅದರ ಶಾರ್ಟ್ ವಿಡಿಯೋನ ನೋಡೋಂಗಿಲ್ಲ. ಒಂದು ಸರಿ ಶಾರ್ಟ್ ವಿಡಿಯೋನು ನೋಡಿರಿ, ಮತ್ತು ಲೈಕ್ ಮಾಡಿರಿ. ಈ ವ್ಲಾಗು ಡಿಸೆಂಬರ್ 23 ವ್ಲಾಗ್ ನೋಡ್ರಿ. ಇದು ಮಾರ್ನಿಂಗ್ ರೊಟೀನು ನಂದು ಶುರುವಾಗಿತ್ತು. ನಮ್ಮ ಮನೆಯವ್ರಿಗೆ ಡೆಬ್ಬಿ ಕಟ್ಟಕ್ಕಂತೇಳಿ ರೊಟ್ಟಿ ಆಮೇಲೆ ಕುಂಬಳಕಾಯಿ ಪಲ್ಯ ಮಾಡತ್ತೀನಿ ನೋಡ್ರಿ. ನಾನು ಭಾಳ ದಿವಸ ಆಗಿತ್ತು ಕುಂಬಳಕಾಯಿ ಪಲ್ಯ ನಾನು ಮಾಡೇ ಇರಲಿಲ್ಲ. ತರಕಾರಿ ತರಕ್ಕೆ ಹೋದಾಗ ಮೊನ್ನೆ ಕುಂಬಳಕಾಯಿ ಸಿಕ್ತು, ಹಾಗಾಗಿ ತೊಗೊಂಡು ಬಂದು ಕುಂಬಳಕಾಯಿ ಪಲ್ಯ ಮಾಡೀನಿ. ಹಾಗಾಗಿ ಇವತ್ತು ಜೋಳದ ರೊಟ್ಟಿ ಮಾಡಕತ್ತೀನಿ. ಮತ್ತು ಇದ್ರ ಜೋಡಿ ಅನ್ನ ಸಾಂಬಾರನ್ನು ಮಾಡಕತ್ತಿದ್ದು ನೋಡ್ರಿ. ಸಾಂಬಾರು ಮಾಡೋಕ್ಕೆ ಬೇಳೆಯನ್ನು ಕುದಿಯಾಕೆ ಇಟ್ಟಿದ್ನಿ, ಅನ್ನ ಮಾಡೋಕ್ಕೆ ಪಾತ್ರೆ ಒಳಗೆ ಅನ್ನಕ್ಕನ್ನು ಇಟ್ಟಿದ್ನಿ. ಹಂಗೆ ಸಾನ್ವಿದು ಸ್ನ್ಯಾಕ್ಸ್ ಬಾಕ್ಸನ್ನು ರೆಡಿ ಮಾಡೀನಿ, ಕಾರ್ನ್ಫ್ಲೇಕ್ಸು ಮತ್ತು ಬಿಸ್ಕೆಟ್ ಹಾಕಿ. ಇವಾಗ ಕುಂಬಳಕಾಯಿ ಪಲ್ಯಗೆಲ್ಲ ಒಗ್ಗರಣೆ ಕೊಟ್ಟು ಇವಾಗ ಕುದಿಯಾಕೆ ಇಡತ್ತೀನಿ ನೋಡ್ರಿ. ನಾವೇನು ಬದ್ನಿಕಾಯಿ ಪಲ್ಯ ಮಾಡ್ತೀವಲ್ಲ ಸೇಮ್ ಪ್ರೊಸೀಜರ, ಬದ್ನಿಕಾಯಿ ಬದಲು ಕುಂಬಳಕಾಯಿ ಹಾಕೋದು. ನನಗಂತೂ ಭಾಳ ಇಷ್ಟ ನೋಡ್ರಿ ಈ ಪಲ್ಯ. ಇದು ಚಪಾತಿ ಜೋಡಿ ಎಲ್ಲ ಅಷ್ಟೊಂದೇನು ಸರಿ ಹೋಗಂಗಿಲ್ಲ. ಅಕ್ಕಿ ರೊಟ್ಟಿ ಇಲ್ಲ ಜೋಳದ ರೊಟ್ಟಿ, ಅದು 2 ಜೋಡಿನ ಸರಿ ಹೋಗತ್ತೆ ನೋಡ್ರಿ. ಇವತ್ತು ನಾನು ಅದಕ್ಕಾಗಿ ಜೋಳದ ರೊಟ್ಟಿ ಮಾಡಕತ್ತಿದ್ನಿ. ಪಲ್ಯನ ಎಲ್ಲ ಮಾಡಿ ರೆಡಿ ಮಾಡಿ ಇವಾಗ ಬಾಗ್ಲ ಎಲ್ಲ ಕಸ ಗುಡಿಸಿ ಬಾಗ್ಲ ತೊಳೆದ್ರಾತಂತ ಬಂದೇನಿ ನೋಡ್ರಿ. ಯಾಕಂದ್ರೆ ಭಾಳ ಥಂಡಿ ಇತ್ತು ಅವಾಗ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗೈತಿ ಥಂಡಿ, ಆದರೆ ನಾನಿದು ವೀಡಿಯೋ ಮಾಡೋ ಟೈಮ್ದಾಗ ಭಾಳ ಥಂಡಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಹೋಗಿ ಬಾಗ್ಲ ತೊಳೆಯೋಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಾನು ಆದಷ್ಟು ಥಂಡಿ ಕಡಿಮೆ ಆಗೋ ಮಟ್ಟ ಒಳಗಡೆ ಎಲ್ಲ ಕೆಲಸ ಮಾಡ್ಕೋತಿದ್ದಿ. ಎಲ್ಲ ಕೆಲಸ ಮುಗಿದಾದ್ಮೇಲೆ ಬಾಗ್ಲ ತೊಳಿತಿದ್ದಿ. ಇವತ್ತು ಅಷ್ಟೇ ಪಲ್ಯ ಅನ್ನ ಸಾರ ಎಲ್ಲನೂ ಮಾಡಿಟ್ಟು ರೊಟ್ಟಿ ಒಂದು ಮಾಡೋದಿತ್ತಷ್ಟೆ. ಅದನ್ನು ಬಾಗ್ಲ ತೊಳೆದು ಬಂದು ಆಮೇಲೆ ರೊಟ್ಟಿ ಮಾಡಿರಾತಂಥೇಳಿ ಫಸ್ಟ್ ಬಾಗ್ಲ ಎಲ್ಲ ತೊಳೆದು ಬನ್ನಿ. ರಂಗೋಲಿ ಅದು ಏನು ಹಾಕಿರಲಿಲ್ಲ, ಸ್ನಾನ ಮಾಡಿ ಆಮೇಲೆ ನಾನು ರಂಗೋಲಿ ಹಾಕಿರಾತಂಥೇಳಿ ಬರೀ ಬಾಗ್ಲ ತೊಳೆದು ಹಂಗೆ ಡ್ರೈ ಆಗಕ್ಕೆ ಬಿಟ್ಟು ಬಂದಿದ್ನಿ. ಈಗ ರೊಟ್ಟಿ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ರಂಗೋಲಿ ಹಾಕ್ಬೇಕು ನೋಡ್ರಿ. ಇವಾಗ ಬಿಸಿ ಬಿಸಿ ಜೋಳದ ರೊಟ್ಟಿನ ಮಾಡಾಕತ್ತೀನಿ. ಇನ್ನೊಂದು ಸ್ವಲ್ಪನ ಜೋಳದ ಹಿಟ್ಟು ಐತೆ ನೋಡ್ರಿ, ನಮ್ಮ ಮನ್ಯಾಗ ಖಾಲಿ ಆಗಕ್ಕೆ ಬಂದತಿ. ಇನ್ನು ಊರಿಗೆ ಹೋದೀವಿ ಅಂದ್ರೆ ಮತ್ತೆ ತೊಗೊಂಡು ಬರಬೇಕು. ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ನಾನು ಮಾಡಾಕತ್ತಿದ್ನಿ, ಯಾಕಂದ್ರೆ ಭಾಳ ದಿವಸ ಜೋಳದ ಹಿಟ್ಟು ಇಟ್ಕೊಂಡ್ರೆ ಅದು ಜಿಗಟೆಲ್ಲ ಆರಿಬಿಡ್ತತಿ, ಅಷ್ಟೊಂದು ರೊಟ್ಟಿ ಸರಿಯಾಗಿ ಬರೋದಿಲ್ಲ. ಅದಕ್ಕಾಗಿ ನಾನು ಇದರೊಳಗೆ 1 ಕಪ್ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಆದ್ರೂ ಅಷ್ಟೊಂದು ಸರಿಯಾಗಿ ರೊಟ್ಟಿ ಬರತ್ತಿರಲಿಲ್ಲ. ಆದ್ರೆ ಕುಂಬಳಕಾಯಿ ಜೋಡಿ ರೊಟ್ಟಿ ಬೇಕೇ ಬೇಕಂತೇಳಿ ಇವತ್ತು ಮಾಡಾಕತ್ತೀನಿ ನೋಡ್ರಿ. ರೊಟ್ಟಿನೂ ರೆಡಿ ಅದು. ಇನ್ನು ನಮ್ಮ ಮನೆಯವ್ರ ಬಾಕ್ಸ್ನ ರೆಡಿ ಮಾಡಬೇಕು. ಹಂಗೆ ಅವರೂ ಇವತ್ತು ರೊಟ್ಟಿನ ತಿಂದು ಹೊಕ್ಕೇನಂತಂದ್ರು. ಹಾಗಾಗಿ ನಾಷ್ಟ ಏನು ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೂ ನಾಷ್ಟ ಹಚ್ಕೊಟ್ನಿ. ಆಮೇಲೆ ಲಂಚ್ ಬಾಕ್ಸನ್ನು ರೆಡಿ ಮಾಡಿದೆ ನೋಡ್ರಿ.
ಸಾಂಬಾರ್ದು ಡಬ್ಬಿ ಹಾಳಾಗಿತ್ತು ಅಂತ ಹೇಳಿದ್ನಿ. ಇವಾಗ ನೋಡ್ರಿ ಇದು ಹೊಸ ತೊಗೊಂಡು ಬಂದೀನಿ. ಇದು 250 ಹೇಳಿರೋ ಅವ್ರ ಅಂಗಡಿಯವ್ರ, ನಾನು 200 ಮಾಡಿ ತೊಗೊಂಡು ಬಂದೇನಿ. ಫ್ರೆಂಡ್ಸ್, ಈಗ ಟೈಮ 1 ಗಂಟೆ ಆಗಕ್ಕೆ ಇನ್ನೊಂದು 2 ನಿಮಿಷ ಕಡಿಮೆ ಐತಿ. ನಾನಿವಾಗ ಸಾನ್ವಿನ ಕರ್ಕೊಂಬರಕ್ಕೆ ಹೊಂಟೀನಿ. ನಾನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಇವಾಗ ಸಾನ್ವಿನ ಕರ್ಕೊಂಬರಕ್ಕೆ ಹೊಂಟೇನಿ ನೋಡ್ರಿ. ಇನ್ನು ಬಂದಮೇಲೆ ಸ್ಯಾರಿ ಜಿಗ್ಜ್ಯಾಗ್ ಫಾಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡ್ರಿ ಅಲ್ಲೇ ಇಟ್ಟನಿ. ಮಿಷಿನ್ ಈ ಕಡೆ ಎಳ್ಕೊಂಬಂದು ಮಾಡಬೇಕು. ಬರ್ರಿ ಇವಾಗ ಫಸ್ಟ್ ಸಾನ್ವಿನ ಕರ್ಕೊಂಡು ಬರೋಣಂತ. ಎಲ್ಲ ಕೆಲಸ ಅಂತೂ ಮುಗ್ದತಿ. ಸೊ 1-2 ಪಾತ್ರೆ ಅದಾವು ತೊಳಿಬೇಕು. ನೋಡೋ ನಾನು ಸಂಜೆ ಮುಂದೆ ತೊಳೆದ್ರೆ ಆತಂತೇಳಿ ಇಟ್ಟೇನಿ. ಈಗ ಬರ್ರಿ ಈಗ ಸಾನ್ವಿನ ಹೋಗಿ ಕರ್ಕೊಂಡು ಬರೋಣಂತ. ಕರ್ಕೊಂಬಂದು ನೋಡ್ರಿ ಸಾನ್ವಿಯಲ್ಲಿ ಮೇಲ್ಗಡೆ ಸಾನ್ನಿಧ್ಯನ ನೋಡಿ ಬರ್ತೇನೆ ಅಂತ ಹೋಗಿದ್ದಾಳೆ. ಎದ್ದಿದ್ಲಂದ್ರೆ ಆಕೆ ಸ್ವಲ್ಪ ಹೊತ್ತು ನಮ್ಮ ಮನೆಗೆ ಕರ್ಕೊಂಬರ್ತೀವಿ. ಹಂಗಾಗಿ ನೋಡ್ಕೊಂಬರ್ತೀನಿ ಅಂತೇಳಿ ಆಕೆ ಹಂಗಿದ್ದು ಹಂಗೆ ಹೋಗ್ಯಾಳ ನೋಡ್ರಿ. ಸಾನ್ನಿಧ್ಯ ಮಲ್ಕೊಂಡಿದ್ಲಂಥೇಳಿ ಸಾನ್ವಿ ಹಂಗೆ ಬೇಜಾರು ಮಾಡ್ಕೊಂಡು ಬಂದ್ಲು. ನಾನು ಆಕೆಗೆ ಊಟ ಮಾಡು ಸಂಜೆ ಮುಂದೆ ಕರ್ಕೊಂಡು ಬರೋಣ ಅಂತೇಳಿ ಇವಾಗ ಊಟಕ್ಕೆ ಹಾಕಿ ಕೊಟ್ಟನು ನೋಡ್ರಿ. ಆಕೆ ರೊಟ್ಟಿ ತಿನ್ನಂಗಿಲ್ಲ ಅಂದ್ಲು. ಹಾಗಾಗಿ ಆಕೆಗೆ ಅನ್ನ ಸಾಂಬಾರು ಕಲಿಸ್ಕೊಟ್ಟಿನಿ. ಫ್ರೆಂಡ್ಸ್, ಮೊನ್ನೆ ನಾವು ಶಾಪಿಂಗ್ ಹೋಗಿದ್ವಿ ವಿಶಾಲ್ ಮಾರ್ಟ್ಗೆ. ಅವತ್ತು ಶಾಪಿಂಗ್ ಮಾಡ್ಕೊಂಡು ಬಂದೀವಿ. ಆದ್ರೆ ಅವತ್ತು ಏನೇನು ತೊಗೊಂಡು ಬಂದೇನೆ ಅಂಥೇಳಿ ನಾನು ತೋರಿಸಿರಲಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತೋರ್ಸಕತ್ತೀನಿ ಸಾನ್ವಿಗೆ ಯಾವ ಥರ ಬಟ್ಟೆ ತೊಗೊಂಡು ಬಂದೇನೆ ಅಂಥೇಳಿ. ಅಕ್ಕಿಗೆ ಅಷ್ಟೇ ತೊಗೊಂಬಂದೇನಿ. ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವ್ರಿಗೆ 1-2 ಶರ್ಟ್ ತೊಗೊಂಬಂದೇನಿ. ಬರೀ ಇವಾಗ ಹೆಂಗದ ಅಂಥೇಳಿ ತೋರಿಸ್ತೀನಿ. ಇವಾಗ ನಮ್ಮ ಮನೆಯವ್ರ ಶರ್ಟು 2 ಚಲೋ ಸಿಕ್ಕು, ಹಾಗಾಗಿ ತೊಗೊಂಡು ಬನ್ನಿ. ಈಗ ಸಾನ್ವಿಗೆ ತೊಗೊಂಡು ಬಂದಿನಿ. ಬರ್ರಿ ತೋರಿಸ್ತೀನಿ ಯಾವ ಥರ ಅದಾವ ಅಂಥೇಳಿ. ಇರಮ್ಮ, ಜೀನ್ಸ್ ಪ್ಯಾಂಟ್ ನೋಡ್ರಿ. ಇದು ಈ ಥರದ್ದೊಂದು ಸೇಮ್ ಐತಿ ಸಾನ್ವಿ ಹತ್ರ. ಆದ್ರೆ ಅದು 2 to 4 ಇಯರ್ಸ, ಇದು 4 to 6 ಇಯರ್ಸ್ ನೋಡ್ರಿ. ಇದೊಂದು ಪ್ಯಾಂಟು. ಬರೀ ಎಲ್ಲ ಪ್ಯಾಂಟು ಟೀ ಶರ್ಟ್ ತೊಗೊಂಡು ಬಂದೀನಿ, ಯಾಕಂದ್ರೆ ಬೇರೆ ಇರಲಿಲ್ಲ. ಹಾಗಾಗಿ ನೋಡ್ರಿ ಇದೊಂದು ಪ್ಯಾಂಟು. ಆಮೇಲೆ ಇದೊಂದು ನೋಡ್ರಿ ಬ್ಯಾಗಿ ಪ್ಯಾಂಟ್. ಇವಾಗ ಫುಲ್ ಟ್ರೆಂಡಿಂಗಲ್ಲಿರುವಂಥ ಬ್ಯಾಗಿ ಪ್ಯಾಂಟ್. ಸಾನ್ವಿಗೆ ಹೆಂಗೆ ಜಿಗ್ದಾಡ್ಬಿಡಲ್ಲಿ, ಫೋನ್ ಶೇಕ್ ಆಗತ್ತೈತಿ. ಇದೊಂದು ನೋಡ್ರಿ ಬ್ಯಾಗಿ ಪ್ಯಾಂಟು. ಇದು ಅಷ್ಟೇ ಕಟ್ಟೋದೈತಿ. ಇದು ಚಂದ ಐತಿ. ಆಕಿಗೆ ಸಾನ್ವಿಗೆ ಪ್ಲಾಜೋ ಪ್ಯಾಂಟ್ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಇದು ಅದೇ ಥರನೇ ಇತ್ತಲ್ಲ, ಇದನ್ನ ತೊಗೊಂಡು ಬನ್ನಿ. ನಾಳೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಐತಿ ಸಾನ್ವಿಗೆ ಸ್ಕೂಲ್ ಒಳಗೆ. ಆಕಿ ಹಾಕೊಂಡು ಹೋಗ್ತಾಳೆ ಒಂದು ಜೋಡಿ. ರೆಡ್ ಅಥವಾ ವೈಟ್ ಹಾಕಿ ಕಳಿಸ್ರಿ ಅಂತ ಹೇಳಿದಾರು. ರೆಡ್ ಒಂದು ಟೀ ಶರ್ಟ್ ತೊಗೊಂಡು ಬಂದೀನಿ ನಾನು, ಅದನ್ನು ಹಾಕಿ ಕಳಿಸ್ತೀನಿ. ಅದಕ್ಕಾಗಿ ಮತ್ತೆ ಒಂದೊಂದು ಹಾಕೊಳಕ್ಕೆ ಶುರು ಮಾಡಿಬಿಡ್ತಾಳೆ ಆಕಿ. ಹಾಗಾಗಿ ಇವತ್ತು ವೀಡಿಯೋದಲ್ಲಿ ಎಲ್ಲ ತೋರಿಸ್ಬಿಡೋಣ ಅಂತೇಳಿ ತೋರ್ಸಕತ್ತೀನಿ. ನೋಡಿರಿ ಇದೊಂದು ಪ್ಯಾಂಟು, 2 ಪ್ಯಾಂಟ್ ಅದು. ಆಮೇಲೆ ಇದೊಂದು ಪ್ಯಾಂಟು. ಇದು ಸಾಫ್ಟಾಗಿ ಚಂದ ಐತಿ. ಈ ಥರ ಪ್ಯಾಂಟ್ ಇಲ್ಲ ಸಾನ್ವಿ ಹತ್ರ, ಹಾಗಾಗಿ ಇದೊಂದು ತೊಗೊಂಡಿದ್ದಾನೆ ನೋಡ್ರಿ. ಇದೊಂದು. ಆಮೇಲೆ ಈ ಪ್ಯಾಂಟ್ ನೋಡ್ರಿ, ಇದು ಸಾನ್ವಿ ಫೇವ್ರೇಟ್ ಪ್ಯಾಂಟ್ ಅಂತ. ಈಗ ನಾಳೆಗೇನು ಇದನ್ನ ಕೊಡ್ಕೇನ. ಇದು ಮತ್ತು ರೆಡ್ ಟೀ ಶರ್ಟ್ ನೋಡ್ರಿ. ಈ ಪ್ಯಾಂಟ್ ಎಷ್ಟು ಚಂದ ಐತಿ, ನನಗೂ ಇಷ್ಟ ಐತಿ ಪ್ಯಾಂಟು. ಈ ಥರ ಐತಿ ನೋಡ್ರಿ. ಏನಿದು ಮೊದಲು ಬರ್ತಿದ್ವಲ್ಲ, ಏನು ಶಾರ್ಟ್ ಚೂಡಿದಾರ್ ಅಂತೇಳಿ ಬರ್ತಿದ್ವು ಆಗ ನಾವು ಸಣ್ಣವರಿದ್ದಾಗ. ಅದ್ರ ಪ್ಯಾಂಟು ಹಿಂಗೆ ಇರ್ತಿದ್ದು. ಚಂದ ಐತಿ. ನನಗೂ ಈ ಪ್ಯಾಂಟ್ ಇಷ್ಟ ಆಯಿತು. ಈಗೀಗೆ ಏನಂದ್ರೆ ಸಮಸ್ಯೆ, ಲೆಂತು ಕರೆಕ್ಟಾಗಿ ಹಾಕವು, ಆದರೆ ಸೊಂಟಕ್ಕೆ ಆಗಂಗಿಲ್ಲ. ಇದು ಒಂಚೂರು ಅಗಲೈತಿ. ಇದನ್ನೊಂಚೂರು ನಾನು ಇಲ್ಲಿ ಈ ಥರ ಸ್ಟಿಚ್ ಅದು ಮಾಡಿರಾತಂತೇಳಿ ತೊಗೊಂಡು ಬಂದೇನಿ ನೋಡ್ರಿ. ಯಾಕಂದ್ರೆ ನನಗಂತೂ ಭಾಳ ಇಷ್ಟ ಆಯ್ತಿದ್ದು ಪ್ಯಾಂಟ್. ಹಾಗಾಗಿ ಇದು ಪ್ಯಾಂಟು ನಾಳೆಗೆ ಹಾಕೋತಾಳಂತ. ಹಾಕೊಂಡಾಗ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸ್ತದೆ ಅಂತೇಳಿ. ಹಾಂ, ಇದು ಒಂದು ನೋಡ್ರಿ ಈಕಿ ಫೇವ್ರೇಟ್ ಪ್ಯಾಂಟು. ಇದು ಸೇಮ್ ಅದೇ ಥರನ, ಆದರೆ ಈ ಥರ ಐತೆ ನೋಡ್ರಿ. ಇದು ಇಲ್ಲಿ ಬೋದ 2 ಪಿಂಕ್ ಕಲರ್. ಇದು ಕರೆಕ್ಟಾಗಿ ಆಗ್ತತಿ, ಸೊಂಟದೊಳಗೂ ಆಗ್ತತಿ. ಆಮೇಲೆ ಕೆಳಗಡೆನೂ ಲೆಂತ್ಗೂ ಬರಬರಾಗ್ತತಿ. ಈ ಥರ ಆಯ್ತು ನೋಡ್ರಿ ಇದು ಪ್ಯಾಂಟ್. ಎಷ್ಟು ಪ್ಯಾಂಟ್ ತೊಗೊಂಬಂದೀನಿ, ಎಷ್ಟು 5 ಅದಾವಲ್ಲ, 5 ಪ್ಯಾಂಟ್ ತೊಗೊಂಬಂದೀನಿ. ಇನ್ನು ಇವಕ್ಕೆ 5 ಟೀ ಶರ್ಟ್ ತೊಗೊಂಬಂದೇನಿ ನೋಡ್ರಿ. ಇದು ಮೊದಲನೇದು. ಅಂದರೆ ಯಾವ ಪ್ಯಾಂಟಿಗೆ ಯಾವ ಟೀ ಶರ್ಟ್ ಆದರೂ ಹಾಕೋಬೋದು, ಹಾಗಾಗಿ ತೊಗೊಂಡು ಬಂದೀನಿ. ಇದೊಂದು ಟೀ ಶರ್ಟು.
ಟೀ ಶರ್ಟ್ ಎಲ್ಲ ಲಗ್ದಿ ಕಡಿಮೆ ರೇಟಿಗೆ ಇರ್ತಾವೆ ನೋಡ್ರಿ. ಹಾಗಾಗಿ ನೋಡ್ರಿ ಬರೀ 99 ರುಪೀಸ್ ಇದೆ, ಅಂದ್ರೆ 100 ರುಪೀಸ್ ಒಂದು ಟೀ ಶರ್ಟು ಇದೊಂದು. ಆಮೇಲೆ ಏನಾಗೈತಿ ಹಂಗೆ ಅದು ಆ ಕಡೆನೂ ಐತೆ ನೋಡು. ಆಮೇಲೆ ಇದೊಂದು ನೋಡ್ರಿ ಟೀ ಶರ್ಟ್, ನಾಳೆಗೆ ಇದನ್ನ ಹಾಕೊಂಡು ಹೋಗ್ಕೊಳ್ಳಿ ಸಾನ್ವಿ, ರೆಡ್. ಇದೊಂದು ಟೀ ಶರ್ಟು. ಆಮೇಲೆ ಈ ಥರ ಅಂತೂ ಸಾನ್ವಿ ಹತ್ರ ಒಂದು ಟೀ ಶರ್ಟ್ ಇರಲಿಲ್ಲ ಈ ಕಲರು, ಹಾಗಾಗಿ ಇದನ್ನು ತೊಗೊಂಡು ಬನ್ನಿ. ಇದೊಂದು ಟೀ ಶರ್ಟು. ಆಮೇಲೆ ಇದೊಂದು ಟೀ ಶರ್ಟ್ ನೋಡ್ರಿ, ಅಲ್ಲಿ ಶೇಕ್ ಆಗತ್ತದ ಮೊಬೈಲ್. ಈ ಥರ ಫ್ರಿಲ್ಸ್ ಇದ್ದು ಅಂದ್ರೆ ಇವಕ್ಕೆ ರೇಟ್ ಜಾಸ್ತಿ ನೋಡ್ರಿ. ಎಷ್ಟೋ 199 ಇದು, 100 ರುಪೀಸ್ ಜಾಸ್ತಿ ಇದಕ್ಕೆ ನೋಡ್ರಿ. ಈ ಥರ ಐತಿ. ಚಲೋ ಐತಿ ಇದು. ಇದನ್ನು ನೋಡ್ರಿ, ಈ ಕಲರ್ ಆಲ್ರೆಡಿ ಒಂದು ಟೀ ಶರ್ಟ್ ಐತಿ ಸಾನ್ವಿದ, ಅದನ್ನು ದಿನ ಹಾಕೋತಾಳಕ್ಕೆ ಈ ಕಲರ್. ಈ ಕಲರು ಟೀ ಶರ್ಟ್ ಐತಿ. ಇದನ್ನು ನೋಡ್ರಿ, ಇದು ಅಷ್ಟ 199 ಅಷ್ಟ ಟೀ ಶರ್ಟು. ಆಮೇಲೆ ಇವೇನು ಸ್ಲಿಪ್ ಇವು ಒಂದು 4 ಸ್ಲಿಪ್ ತೊಗೊಂಡು ಬಂದೀನಿ ನೋಡ್ರಿ. ಹಳಿವೆಲ್ಲ ಹಾಕಿ ಲೂಸ್ ಆಗಿದ್ದು, ಹಾಗಾಗಿ ಇನ್ನು 4 ತೊಗೊಂಡು ಬಂದೀನಿ. ಈ ಥರ ಸಣ್ಣ ಸಣ್ಣ ಮಕ್ಕಳಿಗಂತೂ ಎಲ್ಲ ಚಲೋ ಇದ್ದು, ಬ್ಯಾಸ್ಗ್ಯಾಗ ಚಲೋ ನೋಡ್ರಿ ಈ ಥರ ಸಣ್ಣ ಮಕ್ಕಳಿಗೆ ಹಾಕಕ್ಕೆ. ಇದು ಸಾನ್ವಿ ಸೈಜ್, ಅಕ್ಕಿ ಸ್ವಲ್ಪ ಸಣ್ಣದಾಳಲ್ಲ, ಹಾಗಾಗಿ ಸಣ್ಣ ತೊಗೊಂಡು ಬಂದೀನಿ. ಈಗ ವಾಶ್ ಆಗ್ತಿದ್ದಂಗೆ ಅಗಲಾಗ್ಬಿಡ್ತಾವೆ, ಅದಕ್ಕಾಗಿ ಸಣ್ಣ ತೊಗೊಂಡ್ಬಂದೀನಿ. ನಾನು ಲಾಸ್ಟ್ ಟೈಮ್ ಹೋದಾಗೂ ತೊಗೊಂಡು ಬಂದಿದ್ನಿ, ಅವ ಸ್ಲಿಪ್ ತೊಗೊಂಬಂದೀನಿ. ಅವು ಒಂದು 4 ತೊಗೊಂಡು ಬಂದೀನಿ. ಅವು ಎಲ್ಲ ನೀರಾಗೆ ಹಾಕಿ ವಾಷಿಂಗ್ ಮೆಷಿನ್ಗೆ ಹಾಕಿ ಫುಲ್ ಎಲ್ಲ ಅಗಲಾಗಿ ಇವೆಲ್ಲ ಹಿಂಗೆ ಬೀಳಾಕತ್ತಿದ್ದು ಅಕ್ಕಿಗೆ. ಅದಕ್ಕಾಗಿ ಈ ಸರಿ ನೋಡ್ರಿ ಟೈಟಾಗಿ ಕೂರ್ಲಿ ಅಂತೇಳಿ ಈ ಥರದ್ದು ಸಣ್ಣ ಸಣ್ಣ ತೊಗೊಂಡು ಬಂದೀನಿ. ಹಾಂ, ಇಷ್ಟ ನೋಡ್ರಿ ಶಾಪಿಂಗು. ಆಮೇಲೆ ಒಂದು ಬೆಲ್ಟ್ ತೊಗೊಂಡು ಬಂದೀನಿ. ಈಗ ಪ್ಯಾಂಟ್ ಅದು ಅದಾವಲ್ಲ ಸರಿಯಾಗಿ ಕೂರಂಗಿಲ್ಲ, ಹಾಗಾಗಿ ಈಕಿ ಸೈಜ್ ಸಿಗಲಿಲ್ಲ. ಇದು ದೊಡ್ಡ ಬೆಲ್ಟ ಸಿಕ್ತು, ಇದನ್ನ ತೊಗೊಂಬಂದೀನಿ. ನನಗೂ ಅಕ್ಕತ್ತಕ್ಕಿಗೂ ಅಂತೇಳಿ. ಈ ಥರ ಹೋಲ್ ಇರೋದು ಯಾಕೆ ತೊಗೊಂಬಂದೇನಂದ್ರೆ ಅಕ್ಕಿ ಸೊಂಟ ಭಾಳ ಸಣ್ಣ ಐತೆ ನೋಡ್ರಿ. ಇದನ್ನು ಯಾವ ಹೋಲಿಗೆ ಆದರೂ ಹಾಕ್ಬೋದು ನಾವು ಹಿಂಗೆ, ಅದಕ್ಕಾಗಿ ಇದನ್ನು ತೊಗೊಂಡು ಬಂದೀನಿ ಈ ಬೆಲ್ಟು. ಇದಕ್ಕೆ ಎಷ್ಟು 159 ನೋಡ್ರಿ. ಇದಕ್ಕೆ ನನಗೂ ಆಕತಿ ಅಕ್ಕಿಗೂ ಆಕತಿ. ನಾನು ಇನ್ನು ಜೀನ್ಸ್ ಎಲ್ಲ ಏನು ಹಾಕ್ಕೊಳಂಗಿಲ್ಲ, ಸಾನ್ವಿಗೇನೇ ಇರಲಿ ತೊಗೊಂಡು ಬಂದೀನಿ. ನನಗೂ ಆಗ್ತದೆ ನೋಡಮ್ಮ. ಆಮೇಲೆ ಸಾನ್ವಿ ಒಂದು ಸ್ವೆಟರ್ ತೊಗೊಂಡ್ಲು. ಏನು ಬರ್ತದೆ ಸ್ವೆಟರ್, ಸ್ಕೂಲಿಗೆ ಹಾಕೊಂಡು ಹೋಗ್ತಾಳೆ ನೋಡ್ರಿ ದಿನ. ಈಗ ಒಂದು ಪಿಂಕ್ ಸ್ವೆಟರು. ಆಕೆಗೆ ಟೋಪಿ ಮತ್ತು ಹಿಂಗೆ ಕೈ ಹಾಕೋಕ್ಕೆ ಜೋಬ್ ಬೇಕಾಗಿದ್ದು ಅಂತ ಆ ಥರ ಸ್ವೆಟರ್ ಕೊಡಿಸು ಅಂತೇಳಿ ಕೇಳಕತ್ತಿದ್ಲು. ಒಂದು ಸ್ವೆಟರ್ ತೊಗೊಂಡ್ಲು. ಆಕೆಗಂತೂ ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೂ ರೊಕ್ಕ ಕೊಟ್ಟು ಸ್ವೆಟರ್ ತೊಗೊಂಡೇ ಇಲ್ಲ, ಬರೀ ಅವ್ರಿವ್ರು ಗಿಫ್ಟ್ ಕೊಟ್ಟಿದ್ದವನ್ನ ಹಾಕ್ಬಿಟ್ಟೇವಿ. ಆಕೆ ಹುಟ್ಟಿದಾಗ ಸುಮಾರು ಜನ ನೋಡಕ್ಕೆ ಬರ್ತಿರಲ್ಲ, ಆವಾಗ ಎಲ್ಲರೂ ಬಟ್ಟೆ ತರ್ತಿದ್ರು, ಒಂದಷ್ಟು ಜನ ಸ್ವೆಟ್ರನ್ನು ತಂದಿರಕ್ಕಿಗೆ. ಹಾಗಾಗಿ ಆ ಸ್ವೆಟ್ರ್ ಇಲ್ಲಿವರೆಗೂ ಬಂದು ನೋಡ್ರಿ. ಆಕೆ ಇವಾಗ 5 ವರ್ಷ ಮುಗಿದು 6 ವರ್ಷ ಇವಾಗ ರನ್ನಿಂಗ್ ಅದ ಆಕೆಗೆ. ಇಲ್ಲಿವರೆಗೂ ಬರೀ ಗಿಫ್ಟ್ ಬಂದಿರೋ ಸ್ವೆಟ್ರನ್ನ ಹಾಕೊಂಡ್ಲಕ್ಕಿ. ಹಾಗಾಗಿ ಇದು ನಾವು ಇವಾಗ ಆಕೆಗೆ ಫಸ್ಟ್ ಟೈಮ್ ನೋಡ್ರಿ ಈಗ ರೊಕ್ಕ ಕೊಟ್ಟು ಸ್ವೆಟ್ರ್ ತಂದೀವಿ ಅಂದ್ರೆ ಇದೊಂದೇ ನಾವು ತಂದಿದ್ದು. ಇದೊಂದು ತೊಗೊಂಡ್ಲಿ. ಇದು ನನಗೇನು ಇಷ್ಟ ಆಗಲಿಲ್ಲ ಈ ಥರದ್ದು, ಅದಕ್ಕೆ ಇದ ಬೇಕಂತೇಳಿ ತೊಗೊಂಡ್ಲು. ನಾನು ಚಲೋ ಇಲ್ಲ ಬೇರೆ ತೊಗೊಳೋದು ಬಿಡಮ್ಮ ಅನ್ನಿ, ನನಗೆ ಇದ ಬೇಕಂತೇಳಿ ಇದೊಂದು ಜಾಕೆಟ್ ತೊಗೊಂಡ್ಲು ನೋಡ್ರಿ. ಆಮೇಲೆ ಒಂದು ಜೋಡಿ ಶೂಸು. ಆಕಿವ ಹಳೆ ಶೂಸ್ ಎಲ್ಲ ಫುಲ್ ಟೈಟಾಗಿ ಮುಂದಗಡೆ ಬೆರಳೆಲ್ಲ ಹಿಂಗೆ ಮಡ್ಸಾಕತ್ತಿದ್ವು ಅಂತ, ಅದಕ್ಕಾಗಿ ಒಂದು ಜೋಡಿ ಶೂಸ್ ತೊಗೊಂಡು ಬಂದೀವಿ. ಇಷ್ಟಿತ್ತು ನೋಡ್ರಿ ಅವತ್ತಿನ ಶಾಪಿಂಗು. ಅವತ್ತು ಬಂದಮೇಲೆ ವಿಡಿಯೋ ಮಾಡ್ಬೇಕಂತಂದ್ರೆ ಆಗಲಿಲ್ಲ, ಅಲ್ಲಿ ಅಡ್ಡಾಡಿ ಬೇಸರ ಆಗಿಬಿಟ್ಟಿತ್ತು. ಹಾಗಾಗಿ ಯಾವುದೇ ಥರ ವಿಡಿಯೋ ಮಾಡಲಿಲ್ಲ. ಅದರ ನೆಕ್ಸ್ಟ್ ಡೇ ತೋರಿಸ್ಬೇಕನ್ನಿ ಅವಾಗೂ ಮರೆದ್ನಿ. ಹಾಗಾಗಿ ಇನ್ನು ನಾಳೆಗೆ ಮತ್ತು ಸಾನ್ವಿಯವನ್ನ ಬಟ್ಟೆ ಹಾಕ್ಕೊಳಕ್ಕೆ ಶುರು ಮಾಡ್ಯಾಳಂದ್ರೆ ಆಮೇಲೆ ತೋರ್ಸೋಕೆ ಆಗಂಗಿಲ್ಲ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ ನೋಡ್ರಿ. ಬಟ್ಟೆ ಎಲ್ಲ ಹೆಂಗದಾವು ಕಮೆಂಟ್ ಮಾಡಿರಿ. ಇಷ್ಟ ಶಾಪಿಂಗ್ ಇತ್ತು ನೋಡ್ರಿ ನಮ್ದು. ಸಾನ್ವಿ ನೋಡ್ರಿ ಇಲ್ಲೇ ಬೆಲ್ಟ್ ಹೆಂಗೆ ಹಾಕೊಂಡಾಳ ಬಾಯ್ಲೆ, 2 ರೌಂಡ್ ಹಾಕ್ಕೊಂಡು ನೋಡ್ರಿ 2 ರೌಂಡ್ ಬಂದೈತೆ ಅಕ್ಕಿಗಿದು. ಹಂಗೆ ಹಾಕೊಳ್ಳೋದಲ್ಲ ಮಾದೆ ಸರಿ ಇಲ್ಲ, ಇಷ್ಟೇ ಇಷ್ಟುದ್ದ ಉಳಿತತಿ ಸರಿ. ಒಂದು ಏನದು ಒಂದು ಲೈನ್ ಹಾಕೋತಾರೆ ಎಲ್ಲರೂ. ಈಕಿ ನೋಡ್ರಿ 2 ಲೈನ್ ಹಾಕ್ಕೊಂಡಿದ್ದಾಳೆ ಬೆಲ್ಟ, 2 ರೌಂಡ್. ಕಳೀನ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳಂತೆ.
ಇವಾಗ ಸಂಜೆ ಮುಂದೆ 6 ಗಂಟೆ ಆಗೈತೆ ನೋಡ್ರಿ. ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಅಡಿಗೆಲ್ಲ ಐತೀಗ, ಏನು ಮಾಡೋದಿಲ್ಲ, ಹಾಗಾಗಿ ಬ್ಲಾಗನ್ನು ಎಂಡ್ ಮಾಡಿರತ್ತಂತೇಳಿ ಇವಾಗ ಈ ಬ್ಲಾಗ್ನ ಎಂಡ್ ಮಾಡಕತ್ತೀನಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳೆನೇ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.